ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಆಗಿ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪ್ರಶ್ನೆ 1. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ನಂಬರ್ ಎ ಸಿಕ್ಕಿಂ, ಆಪ್ಷನ್ ನಂಬರ್ ಬಿ ಅರುಣಾಚಲ್ ಪ್ರದೇಶ್, ಆಪ್ಷನ್ ನಂಬರ್ ಸಿ ಬಿಹಾರ್, ಆಪ್ಷನ್ ನಂಬರ್ ಡಿ ಮಿಜೋರಾಂ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಸಿಕ್ಕಿಂ ಅಂತ ಹೇಳ್ಬೋದು ಫ್ರೆಂಡ್ಸ್. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದಪ್ಪ ಅಂದರೆ ಸಿಕ್ಕಿಂ ನೋಡಿ ಫ್ರೆಂಡ್ಸ್. ಪ್ರಶ್ನೆ 2. ಪಂಡಿತ್ ರವಿಶಂಕರ್ ಅವರು ಯಾವ ಸಂಗೀತ ವಾದ್ಯವನ್ನು ನುಡಿಸಲು ಪ್ರಸಿದ್ಧರಾಗಿದ್ದಾರೆ? ಆಪ್ಷನ್ ನಂಬರ್ ಎ ವೀಣೆ, ಆಪ್ಷನ್ ನಂಬರ್ ಬಿ ಸಿತಾರ, ಆಪ್ಷನ್ ನಂಬರ್ ಸಿ ಕೊಳಲು, ಆಪ್ಷನ್ ನಂಬರ್ ಡಿ ತಬಲಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಸಿತಾರ ಅಂತ ಹೇಳ್ಬೋದು ಫ್ರೆಂಡ್ಸ್. ಪಂಡಿತ್ ರವಿಶಂಕರ್ ಅವರು ಸಿತಾರ ವಾದ್ಯವನ್ನು ನುಡಿಸಲು ಪ್ರಸಿದ್ಧರಾಗಿದ್ದರು ಫ್ರೆಂಡ್ಸ್. ಪ್ರಶ್ನೆ 3. ಮುಂಡರಿ ನೃತ್ಯವು ಯಾವ ಭಾರತೀಯ ರಾಜ್ಯದ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಹರಿಯಾಣ, ಆಪ್ಷನ್ ನಂಬರ್ ಬಿ ಪಂಜಾಬ್, ಆಪ್ಷನ್ ನಂಬರ್ ಸಿ ಜಾರ್ಖಂಡ್, ಆಪ್ಷನ್ ನಂಬರ್ ಡಿ ಸಿಕ್ಕಿಂ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಜಾರ್ಖಂಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಮುಂಡರಿ ನೃತ್ಯವು ಜಾರ್ಖಂಡ್ ರಾಜ್ಯಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 4. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಯಾವ ಭಾಗಕ್ಕೆ ಸಂಬಂಧಿಸಿವೆ? ಆಪ್ಷನ್ ನಂಬರ್ ಎ ಭಾಗ 1, ಆಪ್ಷನ್ ನಂಬರ್ ಬಿ ಭಾಗ 4, ಆಪ್ಷನ್ ನಂಬರ್ ಸಿ ಭಾಗ 3(2), ಆಪ್ಷನ್ ನಂಬರ್ ಡಿ ಭಾಗ 3. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಭಾಗ 4 ಅಂತ ಹೇಳ್ಬೋದು ಫ್ರೆಂಡ್ಸ್. ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಬಂದ್ಬಿಟ್ಟು ಭಾಗ 4ಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 5. ಲೋಕಸಭೆಯ ಸ್ಪೀಕರ್ ಅಥವಾ ಲೋಕಸಭೆಯ ಉಪಸ್ಪೀಕರ್ ಲಭ್ಯವಿಲ್ಲದಿದ್ದರೆ ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷನ್ನು ಯಾರು ವಹಿಸುತ್ತಾರೆ? ಆಪ್ಷನ್ ನಂಬರ್ ಎ ರಾಜ್ಯಸಭೆಯ ಉಪಾಧ್ಯಕ್ಷ, ಆಪ್ಷನ್ ನಂಬರ್ ಬಿ ರಾಷ್ಟ್ರಪತಿ, ಆಪ್ಷನ್ ನಂಬರ್ ಸಿ ಪ್ರಧಾನಮಂತ್ರಿ, ಆಪ್ಷನ್ ನಂಬರ್ ಡಿ ಸ್ಪೀಕರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ರಾಜ್ಯಸಭೆಯ ಉಪಾಧ್ಯಕ್ಷ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 6. ಅಶೋಕನ ಯಾವ ಶಾಸನವು ಭಾರತದ ಹೊರಗೆ ಎಲ್ಲಿ ಇದೆ? ಆಪ್ಷನ್ ನಂಬರ್ ಎ ಪಾಕಿಸ್ತಾನ, ಆಪ್ಷನ್ ನಂಬರ್ ಬಿ ಮಯನ್ಮಾರ್, ಆಪ್ಷನ್ ನಂಬರ್ ಸಿ ಕಂದಹಾರ್, ಇದು ಅಫ್ಘಾನಿಸ್ತಾನದಲ್ಲಿದೆ ಫ್ರೆಂಡ್ಸ್, ಆಪ್ಷನ್ ನಂಬರ್ ಡಿ ಶ್ರೀಲಂಕಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಕಂದಹಾರ, ಅಫ್ಘಾನಿಸ್ತಾನ್ ಫ್ರೆಂಡ್ಸ್. ಅಶೋಕನ ಶಾಸನಗಳು ಬಂದ್ಬಿಟ್ಟು ಅಫ್ಘಾನಿಸ್ತಾನಲ್ಲಿ ಕಂಡುಬರ್ತವೆ ಫ್ರೆಂಡ್ಸ್. ಪ್ರಶ್ನೆ 7. 2018ರಲ್ಲಿ ಉರ್ದು ಸಾಹಿತ್ಯಕ್ಕಾಗಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಆಪ್ಷನ್ ನಂಬರ್ ಎ ಅಬ್ಬಾಸ್ ಹಾಜಿ, ಆಪ್ಷನ್ ನಂಬರ್ ಬಿ ಜಮೀರ್ ಅಹಮದ್, ಆಪ್ಷನ್ ನಂಬರ್ ಸಿ ಅಮಿತ್ ಶಾ, ಆಪ್ಷನ್ ನಂಬರ್ ಡಿ ರೆಹಮಾನ್ ಅಬ್ಬಾಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ರೆಹಮಾನ್ ಅಬ್ಬಾಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು 2018ರಲ್ಲಿ ಉರ್ದು ಸಾಹಿತ್ಯಕ್ಕೆ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 8. ಆಗಾ ಖಾನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಕ್ರಿಕೆಟ್, ಆಪ್ಷನ್ ನಂಬರ್ ಬಿ ಹಾಕಿ, ಆಪ್ಷನ್ ನಂಬರ್ ಸಿ ಫುಟ್ಬಾಲ್, ಆಪ್ಷನ್ ನಂಬರ್ ಡಿ ಟೆನ್ನಿಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಹಾಕಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಗಾ ಖಾನ್ ಕಪ್ ಇದು ಹಾಕಿ ಕ್ರೀಡೆಗೆ ಸಂಬಂಧಿಸಿದೆ ನೋಡಿ ಫ್ರೆಂಡ್ಸ್.
ಪ್ರಶ್ನೆ 9. 11ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಯಾವುದು? ಆಪ್ಷನ್ ನಂಬರ್ ಎ 2004ರಿಂದ 2011ರವರೆಗೆ. ಆಪ್ಷನ್ ನಂಬರ್ ಬಿ 2005ರಿಂದ 2010ರವರೆಗೆ. ಆಪ್ಷನ್ ನಂಬರ್ ಸಿ 2007ರಿಂದ 2012ರವರೆಗೆ. ಆಪ್ಷನ್ ನಂಬರ್ ಡಿ 2006ರಿಂದ 2011ರವರೆಗೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 2007ರಿಂದ 2012ರವರೆಗೆ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 10. ಭಾರತದ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಹಸಿರು ಕ್ರಾಂತಿಯನ್ನು ಪ್ರಾರಂಭಿಸಲಾಯಿತು? ಆಪ್ಷನ್ ನಂಬರ್ ಎ ಮೊದಲನೆಯ. ಆಪ್ಷನ್ ನಂಬರ್ ಬಿ ಮೂರನೆಯ. ಆಪ್ಷನ್ ನಂಬರ್ ಸಿ 4ನೆಯ. ಆಪ್ಷನ್ ನಂಬರ್ ಡಿ 2ನೆಯ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 3ನೆಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 11. ನಾಗಾಲ್ಯಾಂಡ್ ಯಾವ ಬುಡಕಟ್ಟು ಹಾರ್ನ್ಬಿಲ್ ಹಬ್ಬವನ್ನು ಆಚರಿಸುತ್ತದೆ? ಆಪ್ಷನ್ ನಂಬರ್ ಎ ಪಿಗ್ಮಿ ಜನಾಂಗ. ಆಪ್ಷನ್ ನಂಬರ್ ಬಿ ಮಸಾಯಿ ಮಾರಾ. ಆಪ್ಷನ್ ನಂಬರ್ ಸಿ ಥೋಡ ಬುಡಕಟ್ಟು. ಆಪ್ಷನ್ ನಂಬರ್ ಡಿ ನಾಗಾ ಬುಡಕಟ್ಟು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ನಾಗಾ ಬುಡಕಟ್ಟು ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಹಾರ್ನ್ಬಿಲ್ ಉತ್ಸವವನ್ನು ಆಚರಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 12. ಛೌ ನೃತ್ಯವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಜಮ್ಮು ಮತ್ತು ಕಾಶ್ಮೀರ. ಆಪ್ಷನ್ ನಂಬರ್ ಬಿ ಮಣಿಪುರ. ಆಪ್ಷನ್ ನಂಬರ್ ಸಿ ಪಶ್ಚಿಮ ಬಂಗಾಳ. ಆಪ್ಷನ್ ನಂಬರ್ ಡಿ ಸಿಕ್ಕಿಂ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಪಶ್ಚಿಮ ಬಂಗಾಳ ಅಂತ ಹೇಳಿ ಫ್ರೆಂಡ್ಸ್. ಛೌ ನೃತ್ಯ ಬಂದ್ಬಿಟ್ಟು ಇದು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 13. ಜಲಿಯನ್ ವಾಲಾಬಾಗ್ ಅನ್ನು ಯಾರ ವಿರುದ್ಧ ಪ್ರತಿಭಟಿಸಲಾಯಿತು? ಆಪ್ಷನ್ ನಂಬರ್ ಎ ರೆಗ್ಯುಲೇಟಿಂಗ್ ಕಾಯ್ದೆಗೆ ವಿರೋಧವಾಗಿ. ಆಪ್ಷನ್ ನಂಬರ್ ಬಿ ರೌಲಟ್ ಕಾಯ್ದೆಗೆ ವಿರೋಧವಾಗಿ. ಆಪ್ಷನ್ ನಂಬರ್ ಸಿ ಪಿಟ್ಸ್ ಕಾಯ್ದೆಗೆ ವಿರೋಧವಾಗಿ. ಆಪ್ಷನ್ ನಂಬರ್ ಡಿ ಅಸಹಕಾರ ಕಾಯ್ದೆಗೆ ವಿರೋಧವಾಗಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ರೌಲಟ್ ಕಾಯ್ದೆ ವಿರೋಧವಾಗಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಜಲಿಯನ್ ವಾಲಾಬಾಗನ್ನು ರೌಲಟ್ ಕಾಯ್ದೆ ವಿರೋಧವಾಗಿ ಪ್ರತಿಭಟಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 14. ಭಾರತೀಯ ಮೂಲದ ಯಾವ ವಿಜ್ಞಾನಿಗೆ ಪ್ರತಿಷ್ಠಿತ ಸ್ಪಿನೋಜಾ ಪ್ರಶಸ್ತಿಯನ್ನು ನೀಡಲಾಗಿದೆ? ಆಪ್ಷನ್ ನಂಬರ್ ಎ ಪ್ರೊಫೆಸರ್ ಡಾಕ್ಟರ್ ಜೋಯಿತಾ ಗುಪ್ತಾ. ಆಪ್ಷನ್ ನಂಬರ್ ಬಿ ಪ್ರೊಫೆಸರ್ ಡಾಕ್ಟರ್ ಜೋನತಾ ಗುಪ್ತಾ. ಆಪ್ಷನ್ ನಂಬರ್ ಸಿ ಡಾಕ್ಟರ್ ನರ್ಗಿಸ್ ದತ್ತಾ. ಆಪ್ಷನ್ ನಂಬರ್ ಡಿ ಡಾಕ್ಟರ್ ವರ್ಗೀಸ್ ಕುರಿಯನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಪ್ರೊಫೆಸರ್ ಡಾಕ್ಟರ್ ಜೋಯಿತಾ ಗುಪ್ತಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 15. 2020ರ ಏಷ್ಯನ್ ಕ್ರೀಡಾಕೂಟವನ್ನು ಯಾವ ದೇಶದಲ್ಲಿ ಆಚರಿಸಲಾಗುವುದು ಅಥವಾ ಆಯೋಜಿಸಲಾಗುವುದು? ಆಪ್ಷನ್ ನಂಬರ್ ಎ ಚೀನಾ. ಆಪ್ಷನ್ ನಂಬರ್ ಬಿ ಆಸ್ಟ್ರೇಲಿಯಾ. ಆಪ್ಷನ್ ನಂಬರ್ ಸಿ ಫ್ರಾನ್ಸ್. ಆಪ್ಷನ್ ನಂಬರ್ ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಜಪಾನ್ ಅಂತ ಹೇಳಿ ಫ್ರೆಂಡ್ಸ್. 2020ರ ಏಷ್ಯಾ ಕ್ರೀಡಾಕೂಟವನ್ನು ಜಪಾನ್ ದೇಶದಲ್ಲಿ ಆಯೋಜಿಸಲಾಗುವುದು ಫ್ರೆಂಡ್ಸ್. ಪ್ರಶ್ನೆ 16. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಎಷ್ಟರೊಳಗೆ ರವಾನಿಸಲಾಯಿತು? ಆಪ್ಷನ್ ನಂಬರ್ ಎ 1949. ಆಪ್ಷನ್ ನಂಬರ್ ಬಿ 1952. ಆಪ್ಷನ್ ನಂಬರ್ ಸಿ 1948. ಆಪ್ಷನ್ ನಂಬರ್ ಡಿ 1950. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 1949 ಅಂತ ಹೇಳಿ ಫ್ರೆಂಡ್ಸ್. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯನ್ನು 1949ರಲ್ಲಿ ರವಾನಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 17. ಬ್ಯಾಡ್ಮಿಂಟನ್ನಲ್ಲಿ ಎರಡೂ ತಂಡಗಳಿಗೆ 40 ಅಂಕಗಳು ಸಮಾನವಾಗಿರುತ್ತದೆ. ಅದನ್ನು ಏನೆಂದು ಕರೆಯುತ್ತಾರೆ? ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.
ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಫ್ರೆಂಡ್ಸ್.